ಇವತ್ತು ಒಂದೇ ದಿನ 6 ಎಐ ವಿಮಾನಗಳು ರದ್ದಾಗಿದೆ. 6 ಏರ್ ಇಂಡಿಯಾ ವಿಮಾನಗಳು ರದ್ದಾಗಿವೆ. ದೆಹಲಿಯಿಂದ ದುಬೈಗೆ ತೆರಳುತ್ತಾ ಇದ್ದ ಎಐ 915, ಹಾಗೆ ದೆಹಲಿಯಿಂದ ಪ್ಯಾರಿಸ್ಗೆ ಪ್ರಯಾಣವನ್ನು ಬೆಳೆಸಬೇಕಾಗಿದ್ದ ಎಐ 143, ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಎಐ 159, ಇದರ ಜೊತೆಗೆ ಬೆಂಗಳೂರಿನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾದ 133 ನಂಬರ್ನ ವಿಮಾನ, ಲಂಡನ್ ಅಮೃತ್ಸರ ನಡುವಿನ ಎಐ 170 ವಿಮಾನ, ಇದರ ಜೊತೆಯಲ್ಲೇ ದೆಹಲಿ ಹಾಗೆ ವಿಯೆನ್ನಾ ನಡುವಿನ ವಿಮಾನ ಎಐ 153, ಒಟ್ಟು 6 ವಿಮಾನಗಳ ಪ್ರಯಾಣ ರದ್ದಾಗಿದೆ. ಅಹಮದಾಬಾದ್ನಲ್ಲಿ ದುರಂತ ಸಂಭವಿಸಿದ ನಂತರದಲ್ಲಿ ಏರ್ ಇಂಡಿಯಾ ವಿಮಾನ ಹತ್ತೋಕೆ ಜನ ಭಯ ಪಡೋ ಪರಿಸ್ಥಿತಿ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಇದರಲ್ಲೂ ಒಂದೇ ದಿನ 6 ವಿಮಾನಗಳ ಪ್ರಯಾಣ ರದ್ದಾಗಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಒಟ್ಟು 12 ವಿಮಾನಗಳು ಇವತ್ತು ಡೈವರ್ಟ್ ಆಗಿದೆ. ದೆಹಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ, ಹಾಗೆ ಮತ್ತೊಂದು ಕಡೆಯಲ್ಲಿ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದ ಪ್ರಕರಣ, ಹೀಗಾಗಿ ಆ ವಿಮಾನವನ್ನ ಕೂಡ ತುರ್ತು ಲ್ಯಾಂಡಿಂಗ್ ಮಾಡಿಸಲಾಗಿದೆ. ನಾಗ್ಪುರದಲ್ಲಿ ಇಂಡಿಗೋ ವಿಮಾನವನ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಿಸಲಾಗಿತ್ತು. ಶಿಷ್ಟಾಚಾರದಂತೆ ನಾವು ನಡೆದುಕೊಂಡಿದ್ದೇವೆ ಅಂತ ಹೇಳಿ ಇಂಡಿಗೋ ವಕ್ತಾರರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏರ್ ಇಂಡಿಯಾದಲ್ಲಿ ಸಾಲು ಸಾಲು ಅವಾಂತರಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಜೊತೆಯಲ್ಲೇ ಡಿಜಿಸಿಎ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಏರ್ ಇಂಡಿಯಾ ಹಾಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆಯಲ್ಲಿ ಸಭೆ ನಡೆಸಲಾಗಿದೆ. ನಿಯಮಗಳ ಪಾಲನೆ ಮಾಡದೇ ಇದ್ದದ್ದಕ್ಕೆ ಏರ್ ಇಂಡಿಯಾಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಹಮದಾಬಾದ್ನಲ್ಲಿನ ವಿಮಾನ ಪತನದ ಬಗ್ಗೆ ಕೂಡ ಚರ್ಚೆಯಾಗಿದೆ. 3 ತಿಂಗಳ ಒಳಗೆ ವರದಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಉನ್ನತ ಮಟ್ಟದ ಸಮಿತಿಯಿಂದ ಈ ಬಗ್ಗೆ ತನಿಖೆ ನಡೆಯೋದಿದೆ. 3 ತಿಂಗಳಲ್ಲಿ ವರದಿಯನ್ನ ನೀಡುತ್ತೆ ಈ ಸಮಿತಿ. ಇವತ್ತು ಒಂದೇ ದಿನ 6 ಎಐ ವಿಮಾನಗಳು ರದ್ದಾಗಿದೆ. 6 ಏರ್ ಇಂಡಿಯಾ ವಿಮಾನಗಳು ರದ್ದಾಗಿವೆ. ದೆಹಲಿಯಿಂದ ದುಬೈಗೆ ತೆರಳುತ್ತಾ ಇದ್ದ ಎಐ 915, ಹಾಗೆ ದೆಹಲಿಯಿಂದ ಪ್ಯಾರಿಸ್ಗೆ ಪ್ರಯಾಣವನ್ನು ಬೆಳೆಸಬೇಕಾಗಿದ್ದ ಎಐ 143, ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಎಐ 159, ಇದರ ಜೊತೆಗೆ ಬೆಂಗಳೂರಿನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾದ 133 ನಂಬರ್ನ ವಿಮಾನ, ಲಂಡನ್ ಅಮೃತ್ಸರ ನಡುವಿನ ಎಐ 170 ವಿಮಾನ, ಇದರ ಜೊತೆಯಲ್ಲೇ ದೆಹಲಿ ಹಾಗೆ ವಿಯೆನ್ನಾ ನಡುವಿನ ವಿಮಾನ ಎಐ 153, ಒಟ್ಟು 6 ವಿಮಾನಗಳ ಪ್ರಯಾಣ ರದ್ದಾಗಿದೆ. ಅಹಮದಾಬಾದ್ನಲ್ಲಿ ದುರಂತ ಸಂಭವಿಸಿದ ನಂತರದಲ್ಲಿ ಏರ್ ಇಂಡಿಯಾ ವಿಮಾನ ಹತ್ತೋಕೆ ಜನ ಭಯ ಪಡೋ ಪರಿಸ್ಥಿತಿ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಇದರಲ್ಲೂ ಒಂದೇ ದಿನ 6 ವಿಮಾನಗಳ ಪ್ರಯಾಣ ರದ್ದಾಗಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಒಟ್ಟು 12 ವಿಮಾನಗಳು ಇವತ್ತು ಡೈವರ್ಟ್ ಆಗಿದೆ. ದೆಹಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ, ಹಾಗೆ ಮತ್ತೊಂದು ಕಡೆಯಲ್ಲಿ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದ ಪ್ರಕರಣ, ಹೀಗಾಗಿ ಆ ವಿಮಾನವನ್ನ ಕೂಡ ತುರ್ತು ಲ್ಯಾಂಡಿಂಗ್ ಮಾಡಿಸಲಾಗಿದೆ. ನಾಗ್ಪುರದಲ್ಲಿ ಇಂಡಿಗೋ ವಿಮಾನವನ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಿಸಲಾಗಿತ್ತು. ಶಿಷ್ಟಾಚಾರದಂತೆ ನಾವು ನಡೆದುಕೊಂಡಿದ್ದೇವೆ ಅಂತ ಹೇಳಿ ಇಂಡಿಗೋ ವಕ್ತಾರರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏರ್ ಇಂಡಿಯಾದಲ್ಲಿ ಸಾಲು ಸಾಲು ಅವಾಂತರಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಜೊತೆಯಲ್ಲೇ ಡಿಜಿಸಿಎ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಏರ್ ಇಂಡಿಯಾ ಹಾಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆಯಲ್ಲಿ ಸಭೆ ನಡೆಸಲಾಗಿದೆ. ನಿಯಮಗಳ ಪಾಲನೆ ಮಾಡದೇ ಇದ್ದದ್ದಕ್ಕೆ ಏರ್ ಇಂಡಿಯಾಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಹಮದಾಬಾದ್ನಲ್ಲಿನ ವಿಮಾನ ಪತನದ ಬಗ್ಗೆ ಕೂಡ ಚರ್ಚೆಯಾಗಿದೆ. 3 ತಿಂಗಳ ಒಳಗೆ ವರದಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಉನ್ನತ ಮಟ್ಟದ ಸಮಿತಿಯಿಂದ ಈ ಬಗ್ಗೆ ತನಿಖೆ ನಡೆಯೋದಿದೆ. 3 ತಿಂಗಳಲ್ಲಿ ವರದಿಯನ್ನ ನೀಡುತ್ತೆ ಈ ಸಮಿತಿ.
ಇವತ್ತು ಒಂದೇ ದಿನ 6 ಎಐ ವಿಮಾನಗಳು ರದ್ದಾಗಿದೆ. 6 ಏರ್ ಇಂಡಿಯಾ ವಿಮಾನಗಳು ರದ್ದಾಗಿವೆ. ದೆಹಲಿಯಿಂದ ದುಬೈಗೆ ತೆರಳುತ್ತಾ ಇದ್ದ ಎಐ 915 ಹಾಗೆ ದೆಹಲಿಯಿಂದ ಪ್ಯಾರಿಸ್ಗೆ ಪ್ರಯಾಣವನ್ನು ಬೆಳೆಸಬೇಕಾಗಿದ್ದ ಎಐ 143, ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಎಐ 159, ಇದರ ಜೊತೆಗೆ ಬೆಂಗಳೂರಿನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾದ 133 ನಂಬರ್ನ ವಿಮಾನ, ಲಂಡನ್ ಅಮೃತ್ಸರ ನಡುವಿನ ಎಐ 170 ವಿಮಾನ, ಇದರ ಜೊತೆಯಲ್ಲೇ ದೆಹಲಿ ಹಾಗೆ ವಿಯೆನ್ನಾ ನಡುವಿನ ವಿಮಾನ ಎಐ 153, ಒಟ್ಟು 6 ವಿಮಾನಗಳ ಪ್ರಯಾಣ ರದ್ದಾಗಿದೆ. ಅಹಮದಾಬಾದ್ನಲ್ಲಿ ದುರಂತ ಸಂಭವಿಸಿದ ನಂತರದಲ್ಲಿ ಏರ್ ಇಂಡಿಯಾ ವಿಮಾನ ಹತ್ತೋಕೆ ಜನ ಭಯ ಪಡೋ ಪರಿಸ್ಥಿತಿ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಇದರಲ್ಲೂ ಒಂದೇ ದಿನ 6 ವಿಮಾನಗಳ ಪ್ರಯಾಣ ರದ್ದಾಗಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಒಟ್ಟು 12 ವಿಮಾನಗಳು ಇವತ್ತು ಡೈವರ್ಟ್ ಆಗಿದೆ. ದೆಹಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ ಹಾಗೆ ಮತ್ತೊಂದು ಕಡೆಯಲ್ಲಿ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದ ಪ್ರಕರಣ, ಹೀಗಾಗಿ ಆ ವಿಮಾನವನ್ನ ಕೂಡ ತುರ್ತು ಲ್ಯಾಂಡಿಂಗ್ ಮಾಡಿಸಲಾಗಿದೆ. ನಾಗ್ಪುರದಲ್ಲಿ ಇಂಡಿಗೋ ವಿಮಾನವನ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಿಸಲಾಗಿತ್ತು. ಶಿಷ್ಟಾಚಾರದಂತೆ ನಾವು ನಡೆದುಕೊಂಡಿದ್ದೇವೆ ಅಂತ ಹೇಳಿ ಇಂಡಿಗೋ ವಕ್ತಾರರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏರ್ ಇಂಡಿಯಾದಲ್ಲಿ ಸಾಲು ಸಾಲು ಅವಾಂತರಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಜೊತೆಯಲ್ಲೇ ಡಿಜಿಸಿಎ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಏರ್ ಇಂಡಿಯಾ ಹಾಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆಯಲ್ಲಿ ಸಭೆ ನಡೆಸಲಾಗಿದೆ. ನಿಯಮಗಳ ಪಾಲನೆ ಮಾಡದೇ ಇದ್ದದ್ದಕ್ಕೆ ಏರ್ ಇಂಡಿಯಾಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಹಮದಾಬಾದ್ನಲ್ಲಿನ ವಿಮಾನ ಪತನದ ಬಗ್ಗೆ ಕೂಡ ಚರ್ಚೆಯಾಗಿದೆ. 3 ತಿಂಗಳ ಒಳಗೆ ವರದಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಉನ್ನತ ಮಟ್ಟದ ಸಮಿತಿಯಿಂದ ಈ ಬಗ್ಗೆ ತನಿಖೆ ನಡೆಯೋದಿದೆ. 3 ತಿಂಗಳಲ್ಲಿ ವರದಿಯನ್ನ ನೀಡುತ್ತೆ ಈ ಸಮಿತಿ. ಇವತ್ತು ಒಂದೇ ದಿನ 6 ಎಐ ವಿಮಾನಗಳು ರದ್ದಾಗಿದೆ. 6 ಏರ್ ಇಂಡಿಯಾ ವಿಮಾನಗಳು ರದ್ದಾಗಿವೆ. ದೆಹಲಿಯಿಂದ ದುಬೈಗೆ ತೆರಳುತ್ತಾ ಇದ್ದ ಎಐ 915 ಹಾಗೆ ದೆಹಲಿಯಿಂದ ಪ್ಯಾರಿಸ್ಗೆ ಪ್ರಯಾಣವನ್ನು ಬೆಳೆಸಬೇಕಾಗಿದ್ದ ಎಐ 143, ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಎಐ 159, ಇದರ ಜೊತೆಗೆ ಬೆಂಗಳೂರಿನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾದ 133 ನಂಬರ್ನ ವಿಮಾನ, ಲಂಡನ್ ಅಮೃತ್ಸರ ನಡುವಿನ ಎಐ 170 ವಿಮಾನ, ಇದರ ಜೊತೆಯಲ್ಲೇ ದೆಹಲಿ ಹಾಗೆ ವಿಯೆನ್ನಾ ನಡುವಿನ ವಿಮಾನ ಎಐ 153, ಒಟ್ಟು 6 ವಿಮಾನಗಳ ಪ್ರಯಾಣ ರದ್ದಾಗಿದೆ. ಅಹಮದಾಬಾದ್ನಲ್ಲಿ ದುರಂತ ಸಂಭವಿಸಿದ ನಂತರದಲ್ಲಿ ಏರ್ ಇಂಡಿಯಾ ವಿಮಾನ ಹತ್ತೋಕೆ ಜನ ಭಯ ಪಡೋ ಪರಿಸ್ಥಿತಿ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಇದರಲ್ಲೂ ಒಂದೇ ದಿನ 6 ವಿಮಾನಗಳ ಪ್ರಯಾಣ ರದ್ದಾಗಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಒಟ್ಟು 12 ವಿಮಾನಗಳು ಇವತ್ತು ಡೈವರ್ಟ್ ಆಗಿದೆ. ದೆಹಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ ಹಾಗೆ ಮತ್ತೊಂದು ಕಡೆಯಲ್ಲಿ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದ ಪ್ರಕರಣ, ಹೀಗಾಗಿ ಆ ವಿಮಾನವನ್ನ ಕೂಡ ತುರ್ತು ಲ್ಯಾಂಡಿಂಗ್ ಮಾಡಿಸಲಾಗಿದೆ. ನಾಗ್ಪುರದಲ್ಲಿ ಇಂಡಿಗೋ ವಿಮಾನವನ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಿಸಲಾಗಿತ್ತು. ಶಿಷ್ಟಾಚಾರದಂತೆ ನಾವು ನಡೆದುಕೊಂಡಿದ್ದೇವೆ ಅಂತ ಹೇಳಿ ಇಂಡಿಗೋ ವಕ್ತಾರರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏರ್ ಇಂಡಿಯಾದಲ್ಲಿ ಸಾಲು ಸಾಲು ಅವಾಂತರಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಜೊತೆಯಲ್ಲೇ ಡಿಜಿಸಿಎ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಏರ್ ಇಂಡಿಯಾ ಹಾಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆಯಲ್ಲಿ ಸಭೆ ನಡೆಸಲಾಗಿದೆ. ನಿಯಮಗಳ ಪಾಲನೆ ಮಾಡದೇ ಇದ್ದದ್ದಕ್ಕೆ ಏರ್ ಇಂಡಿಯಾಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಹಮದಾಬಾದ್ನಲ್ಲಿನ ವಿಮಾನ ಪತನದ ಬಗ್ಗೆ ಕೂಡ ಚರ್ಚೆಯಾಗಿದೆ. 3 ತಿಂಗಳ ಒಳಗೆ ವರದಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಉನ್ನತ ಮಟ್ಟದ ಸಮಿತಿಯಿಂದ ಈ ಬಗ್ಗೆ ತನಿಖೆ ನಡೆಯೋದಿದೆ. 3 ತಿಂಗಳಲ್ಲಿ ವರದಿಯನ್ನ ನೀಡುತ್ತೆ ಈ ಸಮಿತಿ.